ವಿಟಮಿನ್ ಸಿ ಮತ್ತು ಕಬ್ಬಿಣಾಂಶ ಎರಡೂ ಹೇರಳವಾಗಿರುವ ಆಹಾರಗಳು. ಡಬಲ್ ಪವರ್. ನಿಮಗೆ ರಕ್ತಹೀನತೆ ಇದ್ದರೆ ಕೇವಲ ಕಬ್ಬಿಣಾಂಶ ಸೇವಿಸಿದರೆ ಸಾಲದು. ದೇಹವು ಕಬ್ಬಿಣಾಂಶವನ್ನು ಸರಿಯಾಗಿ ಹೀರಿಕೊಳ್ಳಲು ವಿಟಮಿನ್ ಸಿ ಅತ್ಯಗತ್ಯ. ಈ ಎರಡೂ ಅಂಶಗಳನ್ನು ಒಟ್ಟಿಗೆ ನೀಡುವ ಸೂಪರ್ ಫುಡ್ಗಳ ಬಗ್ಗೆ ತಿಳಿಯಿರಿ. ನುಗ್ಗೆ ಸೊಪ್ಪು. ನುಗ್ಗೆ ಸೊಪ್ಪಿನಲ್ಲಿ ಪಾಲಕ್ಗಿಂತಲೂ ಹೆಚ್ಚಿನ ಕಬ್ಬಿಣಾಂಶವಿದೆ. ಇದರ ಜೊತೆಗೆ ಇದರಲ್ಲಿ ವಿಟಮಿನ್ ಸಿ ಕೂಡ ಸಮೃದ್ಧವಾಗಿದೆ. ಇದರರ್ಥ ನೀವು ನುಗ್ಗೆ ಸೊಪ್ಪನ್ನು ಸೇವಿಸಿದಾಗ ಅದರಲ್ಲಿರುವ ಕಬ್ಬಿಣಾಂಶವು ಸುಲಭವಾಗಿ ಹೀರಲ್ಪಡುತ್ತದೆ. ಹೂಕೋಸು. ಹೂಕೋಸು ಕೇವಲ ಫೈಬರ್ ಮಾತ್ರವಲ್ಲ, ಸಾಕಷ್ಟು ವಿಟಮಿನ್ ಸಿ ಮತ್ತು ಅಲ್ಪ ಪ್ರಮಾಣದ ಕಬ್ಬಿಣಾಂಶವನ್ನು ಹೊಂದಿದೆ. ಹೂಕೋಸಿನ ಜೊತೆ ಕಬ್ಬಿಣಾಂಶ ಸಮೃದ್ಧ ತರಕಾರಿಗಳನ್ನು ಸೇರಿಸಿ ಅಡುಗೆ ಮಾಡಿದರೆ ಇನ್ನೂ ಉತ್ತಮ. ಗೆಣಸು. ಗೆಣಸು ಕಬ್ಬಿಣಾಂಶದೊಂದಿಗೆ ವಿಟಮಿನ್ ಸಿಯ ಉತ್ತಮ ಮೂಲವಾಗಿದೆ. ಇದೊಂದು ಅತ್ಯುತ್ತಮ ಡಬಲ್ ಡೋಸ್ ಆಹಾರ. ಇದಲ್ಲದೆ ಇದರಲ್ಲಿರುವ ಬೀಟಾ ಕೆರೋಟಿನ್ ಸಹ ರಕ್ತ ಕಣಗಳ ಉತ್ಪಾದನೆಗೆ ಸಹಾಯ ಮಾಡುತ್ತದೆ. ರಾಜ್ಮಾ. ಕಬ್ಬಿಣಾಂಶ ಮತ್ತು ಪ್ರೋಟೀನ್ನ ಉತ್ತಮ ಮೂಲ. ಇದನ್ನು ಟೊಮೊಟೊ ಅಥವಾ ನಿಂಬೆ ರಸದೊಂದಿಗೆ ಸೇರಿಸಿ ಸೇವಿಸಿದಾಗ ಟೊಮೊಟೊ ಅಥವಾ ನಿಂಬೆಯಲ್ಲಿರುವ ವಿಟಮಿನ್ ಸಿ ಕಬ್ಬಿಣಾಂಶವನ್ನು ಹೀರಿಕೊಳ್ಳಲು ಸಹಾಯ ಮಾಡುತ್ತದೆ. ಮೆಂತ್ಯ ಸೊಪ್ಪು. ಮೆಂತ್ಯ ಸೊಪ್ಪು ಕಬ್ಬಿಣಾಂಶ ಮತ್ತು ವಿಟಮಿನ್ ಸಿ ಎರಡನ್ನೂ ನೀಡುತ್ತದೆ. ಮೆಂತ್ಯವನ್ನು ಇತರ ಸೊಪ್ಪುಗಳ ಜೊತೆ ಸೇರಿಸಿದಾಗ ಅದು ಹೆಚ್ಚು ಪರಿಣಾಮಕಾರಿ. ಮೆಂತ್ಯ ಸೊಪ್ಪಿನ ಪಲ್ಯಕ್ಕೆ ಸ್ವಲ್ಪ ನಿಂಬೆ ರಸ ಸೇರಿಸುವುದು ಸೂಕ್ತ. ಸಿಟ್ರಸ್ ಹಣ್ಣುಗಳು. ನೀವು ಯಾವುದೇ ಐರನ್ ಸಮೃದ್ಧ ಆಹಾರ ಸೇವಿಸುವಾಗ ಅದರ ಜೊತೆ ಒಂದು ವಿಟಮಿನ್ ಸಿ ಸಮೃದ್ಧ ಹಣ್ಣುಗಳನ್ನು ಸೇವಿಸಿ. ಉದಾಹರಣೆ ಕಿತ್ತಳೆ, ಸೀಬೆ, ನೆಲ್ಲಿಕಾಯಿ. ಇದು ಹೀರಿಕೊಳ್ಳುವಿಕೆಯನ್ನು 3 ಪಟ್ಟು ಹೆಚ್ಚಿಸಬಹುದು. ತಪ್ಪಿಸಬೇಕಾದದ್ದು. ಕಬ್ಬಿಣಾಂಶವಿರುವ ಊಟದ ಸಮಯದಲ್ಲಿ ಅಥವಾ ತಕ್ಷಣವೇ ಚಹಾ, ಕಾಫಿ ಅಥವಾ ಹೆಚ್ಚಿನ ಕ್ಯಾಲ್ಸಿಯಂ ಯುಕ್ತ ಆಹಾರಗಳನ್ನು ಸೇವಿಸುವುದನ್ನು ತಪ್ಪಿಸಿ. ಇವು ಕಬ್ಬಿಣಾಂಶ ಹೀರಿಕೊಳ್ಳುವಿಕೆಗೆ ತಡೆಯೊಡ್ಡುತ್ತವೆ. ಸ್ಮಾರ್ಟ್ ಆಗಿ ತಿನ್ನಿರಿ. ಕೇವಲ ಹೆಚ್ಚು ಐರನ್ ತಿನ್ನುವುದು ಮುಖ್ಯವಲ್ಲ, ಅದನ್ನು ನಿಮ್ಮ ದೇಹವು ಎಷ್ಟು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುತ್ತದೆ ಎಂಬುದು ಮುಖ್ಯ. ವಿಟಮಿನ್ ಸಿ ಮತ್ತು ಕಬ್ಬಿಣಾಂಶವನ್ನು ಒಟ್ಟಿಗೆ ಸಂಯೋಜಿಸುವ ಈ ಸೂತ್ರದಿಂದ ಆರೋಗ್ಯಕರ ಜೀವನ ನಡೆಸಿ.